ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಇದು ಯಾವುದೂ ಕೂಡ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ತಿಳಿದಿಲ್ಲ ಅಂತ ಏನಿಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲವೂ ಕೂಡ ಗೊತ್ತಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಮುಖ್ಯಮಂತ್ರಿಗಳಿಗೆ ಇವೆಲ್ಲ ಮಾಹಿತಿಗಳು ತುಂಬಾ ಚೆನ್ನಾಗಿ ಗೊತ್ತಿದೆ. ಅವರು ಕರಗತಗೊಳಿಸಿಕೊಂಡಿದ್ದಾರೆ. ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನ ಇದು ಸಂವಿಧಾನ ವಿರೋಧಿ ತೀರ್ಮಾನ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ನಾವು ಹೇಳ್ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಟ್ಸ್ ಟೋಟಲಿ ಇಲ್ಲೀಗಲ್, ಇಟ್ಸ್ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಗೊತ್ತಿದೆ. ಇದು ಗೊತ್ತಿದ್ರೂ ಸಹ ಈ ರೀತಿ ಈ ನಾಡಿನ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡೋಕೇನು ಹೊರಟಿದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಎಲ್ಲವೂ ಕೂಡ ಗೊತ್ತಿದ್ದು ಸಹ ಈ ರಾಜ್ಯದ ಹಿಂದೂಗಳಿಗೆ ಅವಮಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ, ಇದು ಖಂಡಿತ ಅಕ್ಷಮ್ಯ ಅಪರಾಧ, ಅಕ್ಷಮ್ಯ ಅಪರಾಧ. ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಒಂದು ಸಂವಿಧಾನ ವಿರೋಧಿ ನಡೆ ಏನಿದೆ, ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಖುಷಿಪಡಿಸಬೇಕು ಅಂತೇಳಿ ಇತರ ಧರ್ಮೀಯರನ್ನ ಅವಮಾನ ಮಾಡತಕ್ಕಂಥ ನಡೆ ನಿಮ್ಮ ರಾಜ್ಯ ಸರ್ಕಾರದ ಏನಿದೆ, ಇದು ಭಾರತೀಯ ಜನತಾ ಪಾರ್ಟಿ ನಾವು ವಿರೋಧ ಮಾಡ್ತೇವೆ. ಇದನ್ನ ನಾವು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತಾ ಇದ್ದೇವೆ. ಸದನದ ಒಳಗಡೆನೂ ಕೂಡ ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು, ಎಲ್ಲರೂ, ನಮ್ಮ ಶಾಸಕರು ಎಲ್ಲರೂ ಕೂಡ ಹೇಳಿದ್ದೇವೆ, ಸದನದ ಒಳಗಡೆ ಕೂಡ ನಾವು ಹೋರಾಟ ಮಾಡ್ತೇವೆ, ಸದನದ ಹೊರಗಡೆನೂ ಕೂಡ ಹೋರಾಟ ಮಾಡಿ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ ಅನ್ನುವ ಅಂಶವನ್ನು ನಾವು ಹೇಳಿದ್ದೇವೆ. ಇವತ್ತೆಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆ ಬೆಳಗ್ಗೆ ಚರ್ಚೆನೂ ಕೂಡ ಮಾಡಿದ್ದೇವೆ. ಅತಿ ಶೀಘ್ರದಲ್ಲೇ ನಮ್ಮ ಹೋರಾಟದ ಸ್ವರೂಪವನ್ನು ಕೂಡ ನಾವು ಘೋಷಣೆ ಮಾಡೋರಿದ್ದೇವೆ. ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ನಿನ್ನೆಯಿಂದ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಈ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯ ವಿರುದ್ಧ, ಅಲ್ಪಸಂಖ್ಯಾತ ಓಲೈಕೆ ರಾಜಕಾರಣದ ವಿರುದ್ಧ ನಾವು ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಸೋಮವಾರ, ಮಂಗಳವಾರ, ಬುಧವಾರ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಹಗಲು ರಾತ್ರಿ ಧರಣಿ ಮಾಡಬೇಕು ಅನ್ನುವುದು ಕೂಡ ಚರ್ಚೆ ನಡೀತಾ ಇದೆ. ಒಟ್ಟಾರೆ ಒಂದು ರಾಜ್ಯವ್ಯಾಪಿ ಹೋರಾಟ, ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸ. ಯಾಕಂದ್ರೆ ವಿರೋಧ ಪಕ್ಷವಾಗಿ, ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ನಮ್ಮೆಲ್ಲರ ಕರ್ತವ್ಯ ಇದೆ. ಜನರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಜನರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಮ್ಮ ಕರ್ತವ್ಯವೂ ಕೂಡ ಇದೆ. ಬೀದಿಗಿಳಿದು ಹೋರಾಟ ಮಾಡ್ತೇವೆ, ಸರ್ಕಾರದ ಬಂಡತನವನ್ನು ಬಯಲು ಮಾಡ್ತೇವೆ. ಬರುವಂತ ದಿನಗಳು ಇದನ್ನು ಮಾಡ್ತೇವೆ. ಮತ್ತು ಎರಡನೇ ಘಟನೆ ನಿನ್ನೆ, ಈ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸ ರಾಜಕೀಯವಾಗಿ ಆಡಳಿತ ಪಕ್ಷದವರು ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ. ನಮಗೂ ಕೂಡ ಇವರ ಅಧಿಕಾರದ ಮದವನ್ನ, ಇವರ ಸೊಕ್ಕನ್ನ ಯಾವ ರೀತಿ ಮೆಟ್ಟು ನಿಲ್ಬೇಕು ಅದು ಭಾರತೀಯ ಜನತಾ ಪಾರ್ಟಿ ನಾವು ಮಾಡ್ತೇವೆ ಬೀದಿಗಿಳಿದು. ಆದ್ರೆ ದುರಂತ ಅಂತ ಹೇಳಿದ್ರೆ, ಈ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಂವಿಧಾನ ವಿರೋಧಿ ನಡೆ ಏನಿದೆ, ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದಾರೆ ಸದನದಲ್ಲಿ. ನಮ್ಮ ರಕ್ಷಣೆಗೆ ಬರಬೇಕಾಗಿರ್ತಕ್ಕಂಥ ಕರ್ತವ್ಯ ಮಾನ್ಯ ಸಭಾಧ್ಯಕ್ಷರಿಗಿತ್ತು, ಸ್ಪೀಕರ್ ಅವ್ರಿಗಿತ್ತು. ಆದರೆ ನಿನ್ನೆ ದಿನ ಸ್ಪೀಕರ್ ಅವರ ನಡೆ ಏನಿದೆ, ಏನು ಬಿಜೆಪಿ ಎಲ್ಲ 18 ಶಾಸಕರನ್ನ 6 ತಿಂಗಳ ಕಾಲ ಸುದೀರ್ಘವಾಗಿ, 6 ತಿಂಗಳಿಗೆ ಹಿಂದೆಂದೂ ಕೂಡ ಬಹುಶಃ ನಮ್ಮ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಅಥವಾ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಜನಪ್ರತಿನಿಧಿಗಳನ್ನ, ಶಾಸಕರನ್ನ 6 ತಿಂಗಳಿಗೆ ಅಮಾನತು ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ.